ನೀವೆಲ್ಲರೂ ಕೂಡ ಶಂಕರ್ ಗುರು ಅನ್ನುವಂತಹ ಒಂದು ಸಿನಿಮಾವನ್ನ ನೋಡಿರಬಹುದು. ತುಂಬಾ 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 ಹೆಸರು ಮಾಡಿರುವಂತಹ ಒಂದು ಸಿನಿಮಾ. ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಇದ್ರು, ಶಂಕರ್ ಹಾಗೂ ಗುರು ಅಂತ. ಈ ಸಿನಿಮಾಗೆ ಡ್ರೈವರ್ಗಳ ಹೆಸರಿಟ್ಟಿದ್ರು, ಟ್ಯಾಕ್ಸಿ ಡ್ರೈವರ್ಗಳ ಹೆಸರಿಟ್ಟಿದ್ರು ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು ಒಂದು ಸ್ವಾರಸ್ಯಕರ ಘಟನೆ. ಶಂಕರ್ ಗುರು ಸಿನಿಮಾ ಮೊದಲಿಗೆ ಮುಗಿಯದ ಮಾತು ಅನ್ನುವಂತ ಒಂದು ಹೆಸರನ್ನ ಇಡಲಾಗಿತ್ತು. ಆದ್ರೆ ಈ ಚಿತ್ರೀಕರಣ ಕಾಶ್ಮೀರದಲ್ಲಿ ನಡೆಯುವಾಗ ಜನರು ಸಿನಿಮಾ ಹೆಸರು ಏನು ಅಂತ ಕೇಳ್ತಾ ಇದ್ರು. ಎಸ್ಪೆಷಲಿ ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಏನೋ ಒಂದು ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಸಿನಿಮಾ ಹೆಸರು ಏನು ಅಂತ ಕೇಳ್ತಾರೆ. ಅವ್ರಿಗೆ ಈ ಮುಗಿಯದ ಮಾತು ಅಂತ ಹೇಳಿದ್ರೆ ಅರ್ಥನೇ ಆಗ್ತಾ ಇರ್ಲಿಲ್ಲ. ಆಗ ಚಿತ್ರೀಕರಣದಲ್ಲಿ ತೊಡಗಿಕೊಂಡಿದ್ದಂತ ಸ್ಥಳೀಯರು ಹೇಳಿದ್ರು, ಇಲ್ಲಪ್ಪ ಇದರಲ್ಲಿ ಇಬ್ರು ನಾಯಕರಿದ್ದಾರೆ, ಒಬ್ರು ಶಂಕರ ಅಂತ ಮತ್ತೆ ಒಬ್ರು ಗುರು ಅಂತ. ಅವಾಗ ಅಲ್ಲಿರುವಂತಹ ಟ್ಯಾಕ್ಸಿ ಡ್ರೈವರ್ಗಳು, ಹೋಗೋರು ಬರೋರು, ಅವರೆಲ್ಲರೂ ಏನ್ ಹೇಳಕ್ ಶುರು ಮಾಡಿದ್ರು ಅಂದ್ರೆ, ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಅಲ್ಲಿ ಶಂಕರ್ ಮತ್ತು ಗುರು ಸಿನಿಮಾ ನಡೀತಾ ಇದೆ ಅಂತ ಹೇಳಿದ್ರು. ಕೊನೆಗೆ ರಾಜ್ಕುಮಾರ್ ಅವ್ರಿಗೆ ಹೌದಲ್ಲ, ಇದೊಂದು ಒಳ್ಳೆ ಹೆಸರಲ್ಲ ಅನ್ಕೊಂಡು ಆ ಹೆಸರನ್ನೇ ಈ ಸಿನಿಮಾಗೆ ಅವರು ಪ್ರಪೋಸ್ ಮಾಡಿದ್ರು ಅಂತ. ನೋಡಿ, ಮುಗಿಯದ ಮಾತು ಅನ್ನೋ ಸಿನಿಮಾ ಶಂಕರ್ ಗುರು ಆಗಿ ಬದಲಾಗಿದ್ದು ಒಬ್ಬ ಟ್ಯಾಕ್ಸಿ ಡ್ರೈವರ್ಗಳಿಂದ ಹಾಗೂ ಆಟೋ ಡ್ರೈವರ್ಗಳಿಂದ. ಸ್ವಾರಸ್ಯಕರವಾಗಿದೆ ಅಲ್ವಾ? ಇನ್ ಮುಂದೆ ಇವತ್ತಿನ ಕಾರ್ಯಕ್ರಮವನ್ನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೆ ನಾನು ಹೊಸ ಹೊಸ ಸಿನಿಮಾಗಳು ಯಾವ್ಯಾವ್ದು ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸಿನಿಮಾ ಒಂದು ಮನರಂಜನೆ ಜೊತೆಗೆ ಸೋಷಿಯಲ್ ಮೆಸೇಜ್ ಕೊಡುವಂತಹ ಒಂದು ಕಾಯಕವೂ ಕೂಡ ಆಗಿದೆ. ಹೀಗಾಗಿ ನೀವೆಲ್ಲರೂ ಕೂಡ ಸಿನಿಮಾವನ್ನ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ.